ಕನ್ನಡ ರಾಜ್ಯೋತ್ಸವದ ನಿರೂಪಣೆ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು ಎಂದು ಹೇಳುತ್ತಾ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ನೀವು ಅತಿಥಿಗಳನ್ನು ಒಬ್ಬೊಬ್ಬರನ್ನಾಗಿ ಸ್ವಾಗತ ಮಾಡಿಕೊಳ್ಳಬಹುದು, ಅಥವಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರೂ ಸಹ ನಡೆಯುತ್ತೆ. ಈಗ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ. ಅರಿಶಿನ ಕುಂಕುಮ ಶೋಭಿತೆ, ಕವಿ ಸಾಹಿತಿ ಕಲೆಗಾರರ ಜನ್ಮದಾತೆ, ಸಿರಿ ಸಂಪತ್ತುಗಳ ಮಡಿಲಿನ ಮಾತೆ, ಕನ್ನಡ ಮನಗಳ ಸೌಭಾಗ್ಯದಾತೆಯಾದ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಎಲ್ಲ ಗಣ್ಯರು ಸೇರಿ ಪೂಜೆಯನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪೂಜೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು ಎಂದು ಹೇಳಬೇಕು. ನಂತರ ಧ್ವಜಾರೋಹಣ ಕಾರ್ಯಕ್ರಮ. ಮನದೊಳಗೆ ಕನ್ನಡ, ಮನಸ್ಸೊಳಗೂ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ನಮ್ಮ ತಾಯಿ, ನಮ್ಮ ಭಾಷೆ, ನಮ್ಮ ಉಸಿರು ಕನ್ನಡ ಎಂದು ಹೇಳುತ್ತಾ, ಈಗ ಈ ಕಾರ್ಯಕ್ರಮದ ಅತಿಥಿಗಳಾದ ನಿಮ್ಮ ಅತಿಥಿಗಳು ಯಾರಿರ್ತಾರೋ ಅವ್ರ ಹೆಸರನ್ನು ಹಾಕಿಕೊಳ್ಳಲಿ. ಇವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ನಂತರ ಅನಿಸಿಕೆಗಳು. ಶಿಕ್ಷಕರಿಂದ ಅನಿಸಿಕೆಯಾಗಿರ್ಬೋದು, ಗಣ್ಯರಿಂದ ಅನಿಸಿಕೆಗಳು ಹಾಗೂ ಮಕ್ಕಳಿಂದ ಅನಿಸಿಕೆಗಳು. ನೆಕ್ಸ್ಟ್, ಕನ್ನಡಿಗನೆಂಬ ಸೊಗಸು ನನ್ನಲ್ಲಿದೆ, ಕನ್ನಡವನ್ನು ಉಳಿಸಿ ಬೆಳೆಸುತ್ತೇವೆ ಎಂದು ಹೇಳಿದ ಡ್ಯಾಶ್ ಅವರಿಗೆ ಧನ್ಯವಾದಗಳು. ಈಗ ಅತಿಥಿಗಳ ಭಾಷಣ. ಕನ್ನಡವೇ ನನ್ನುಸಿರು, ಕನ್ನಡವೇ ನಮ್ಮ ಹಸಿರು, ಕನ್ನಡಮ್ಮನ ಉತ್ಸವ ಈ ಕನ್ನಡ ರಾಜ್ಯೋತ್ಸವ. ಈ ಸುದಿನವಾದ ನವೆಂಬರ್ 1ರ ಮಹತ್ವವನ್ನು ಪ್ರಸ್ತುತಪಡಿಸಬೇಕೆಂದು ಡ್ಯಾಶ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಲ್ಲಿ ನಿಮ್ಮ ಅತಿಥಿಗಳ ಯಾರ ಹೆಸರನ್ನಾದರೂ ಹಾಕೋಬಹುದು. ನೆಕ್ಸ್ಟ್, ಧನ್ಯವಾದಗಳು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಾವು ಕನ್ನಡಿಗರು, ನಾವೆಲ್ಲ ಒಂದೇ, ನಮ್ಮಲ್ಲಿರುವ ದ್ವೇಷ ಅಸೂಯೆಗಳನ್ನು ಮರೆತು ಕನ್ನಡದ ದೀಪವನ್ನು ಹಚ್ಚಲು ಬರುತ್ತಿದ್ದಾರೆ ಡ್ಯಾಶ್ ವಿದ್ಯಾರ್ಥಿಗಳು. ಇಲ್ಲಿ ಡ್ಯಾಶ್ ಇದ್ದಲ್ಲಿ ನೀವು ವಿದ್ಯಾರ್ಥಿಗಳನ್ನು ಹಾಕಿಕೊಳ್ಳಬೇಕು. ಯಾವ ತರಗತಿಯ ವಿದ್ಯಾರ್ಥಿಗಳಿದ್ದಾರಲ್ಲ ಆ ತರಗತಿ ವಿದ್ಯಾರ್ಥಿಗಳನ್ನ ಹಾಕ್ಕೊಳ್ಬೇಕು. ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿದ ನಂತರ ಕೊನೆಯದಾಗಿ ವಂದನಾರ್ಪಣೆಯನ್ನು ಮಾಡಬೇಕು. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಡ್ಯಾಶ್ ಅವರನ್ನು ವೇದಿಕೆಗೆ ಕರೆಯುತ್ತೇನೆ. ಅಲ್ಲಿ ನಿಮ್ಮ ನೇಮನ್ನು ಮೆನ್ಷನ್ ಮಾಡಬೇಕು. ಆದ ನಂತರ ವಂದನಾರ್ಪಣೆಯನ್ನು ಮುಗಿದ ನಂತರ ಲಾಸ್ಟ್ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕು. ಧನ್ಯವಾದಗಳು.